ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಕಳೆದ ವರ್ಷವಷ್ಟೇ ತೆರೆ ಕಂಡ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದ ಕಲ್ಕಿ ಚಿತ್ರವು ಭಾರತದ ನಮ್ಮದೇ ಆದ ಅವೆಂಜರ್ ಮಾದರಿಯ ಸಿನಿಮಾ ಆಗಿತ್ತು. ಕಳೆದ ವರ್ಷ ಇದು ಭಾರತದಲ್ಲಿ ಒಟ್ಟು 735 ಕೋಟಿ ರೂಪಾಯಿಗಳನ್ನು ಬಾಚಿದ್ರೆ ವಿಶ್ವದಾದ್ಯಂತ ಸುಮಾರು 1000 ಕೋಟಿಗೂ ಹೆಚ್ಚಿನ ಹಣ ಗಳಿಕೆ ಮಾಡಿತ್ತು. ಕಳೆದ ವರ್ಷ ಈ ಚಲನಚಿತ್ರ ಬಿಡುಗಡೆ ಆದ ಮೊದಲ ದಿನದಂದೇ PVRನ ಷೇರುಗಳು 5% ಹೆಚ್ಚಾಗಿದ್ದವು. ಆ ಮೂಲಕ ಈ ಕಲ್ಕಿ ಚಲನಚಿತ್ರವು PVRನ ಇಂದಿನ ಮತ್ತು ನಾಳೆಯ ಸಮಸ್ಯೆಯನ್ನಷ್ಟೇ ಸಾಲ್ವ್ ಮಾಡಿರಬಹುದಾದರೂ ಕ್ರಮೇಣ ಮುಂದೆ ಉಂಟಾಗಬಹುದಾದ ಸಮಸ್ಯೆಯ ಗತಿ ಏನು? ಸಾಮಾನ್ಯ ಜನರಿಗೆ ಈ PVR ಅನ್ನೋದು ಅದೊಂದು ದೊಡ್ಡ ಮಲ್ಟಿಪ್ಲೆಕ್ಸ್ನ ಚೈನ್ ಎಂಬ ಅನಿಸಿಕೆ ಇರುತ್ತೆ. ಅದು ಈಗ ಐನೆಕ್ಸ್ ಅನ್ನ ಸಹ ಖರೀದಿಸಿದೆ. ಅದರಿಂದ ಅವರಿಗೆ ಸಾಕಷ್ಟು ಹಣ ಹರಿದು ಬರಬಹುದು ಎಂದು ನೀವೆಲ್ಲ ಭಾವಿಸಿರಬಹುದು. ಅದೇ ಕಾರಣಕ್ಕೆ ಅವರು ದುಬಾರಿ ಟಿಕೆಟ್ಗಳ ದರವನ್ನು ನಿಗದಿಪಡಿಸ್ತಾರೆ. ಅವರ ಟಿಕೆಟ್ಗಳ ದರ 200 ರಿಂದ 800 ರೂಪಾಯಿಗಳವರೆಗೂ ಇರುತ್ತೆ. ಇದರ ಜೊತೆಗೆ ಅವರು 200 ರೂಪಾಯಿಗೆ ಒಂದು ಮೀಡಿಯಂ ಸೈಜ್ನ ಪಾಪ್ಕಾರ್ನ್ ಕೊಡ್ತಾರೆ. ಆದ್ದರಿಂದ ಅವರಿಗೆ ಸಿಕ್ಕಾಪಟ್ಟೆ ಹಣ ಹಾಗೂ ಉತ್ತಮವಾದ ಲಾಭವೇ ಬರ್ತಿರಬೇಕು. ಹೀಗೆಲ್ಲ ನಮಗೆ ಅನ್ಸೋದು ಸಹಜಾನೇ. ಆದರೆ ಅಸಲಿ ಕತೆ ಬೇರೆನೇ ಇದೆ. ಕಳೆದ 4 ವರ್ಷಗಳಿಂದ ಅವರು ತೀವ್ರವಾದ ನಷ್ಟದಲ್ಲಿದ್ದಾರೆ ಮತ್ತು ಅವರ ಮೇಲೆ ಕನಿಷ್ಠ 1300 ಕೋಟಿ ರೂಪಾಯಿಗಳ ಸಾಲವಿದೆ ಎನ್ನುವ ಸಂಗತಿ ನಿಮ್ಗೊತ್ತಾ? ಈಗೆಲ್ಲ OTTಯ ಹಲವು ವೇದಿಕೆಗಳು ಬಂದಿವೆ. ಸಣ್ಣ ಪುಟ್ಟ ಚಿತ್ರಗಳು ಜನ ಮನೆಯಲ್ಲೇ ನೋಡ್ತಾರೆ. ಇನ್ನು ನಮ್ಮ ಜನ ಸಿನಿಮಾ ಹಾಲ್ಗೆ ಬರುವುದಾದರೆ ಅದು ಪುಷ್ಪ, KGF, ಕಲ್ಕಿ, ಕಾಂತಾರದ ರೀತಿಯ ದೊಡ್ಡ ಸಿನಿಮಾಗಳಿಗಾಗಿ ಮಾತ್ರ. ಅಂತಹ ಸಿನಿಮಾಗಳು ಇತ್ತೀಚೆಗೆ ಕಡಿಮೆ ಸಂಖ್ಯೆಯಲ್ಲಿ ಎಲ್ಲೋ ಅಲ್ಲೊಂದು ಇಲ್ಲೊಂದು ಮಾತ್ರ ಬರ್ತಾ ಇವೆ. ಮತ್ತು ಕೆಲವೊಮ್ಮೆ ಬಡಾ ಮಿಯಾನ್, ಛೋಟೆ ಮಿಯಾನ್ ತರಹದ ಸಿನಿಮಾಗಳು ಸಹ ಯಶಸ್ವಿಯಾಗದೆ ಸೋಲುತ್ತವೆ. ನೀವು ಹೇಳ್ಬೋದು, ಅವರಿಗೆ ಅಲ್ಲಿ ತಾವು ಮಾರುವ ಸ್ನ್ಯಾಕ್ಸ್ ಹಾಗೂ ಇತರೆ ಆಹಾರದ ಪ್ಯಾಕೆಟ್ಗಳ ಮಾರಾಟದಿಂದ ಲಾಭವಿರುತ್ತೆ ಅಂತ. ಆದರೆ ಅದು ಯಾರಾದರೂ ಸಿನಿಮಾ ಹಾಲ್ಗೆ ಬಂದಾಗ ಮಾತ್ರ ಸಾಧ್ಯ. ಹಾಗಾದರೆ PVRಗಳು ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ದಾದರೂ ಹೇಗೆ? ಅವುಗಳಿಗಾಗಿರುವ ಹಾಗೂ ಆಗ್ತಾ ಇರುವ ಒಟ್ಟು ನಷ್ಟ ಎಷ್ಟು? ಅವು ಎಷ್ಟು ಗಳಿಸುತ್ತವೆ? ಈ ನಷ್ಟ ಮತ್ತು ಸಾಲದಿಂದ ಹೊರಬರಲು ಅವು ಈಗ ಯಾವೆಲ್ಲ ಪ್ರಯತ್ನಗಳನ್ನು ನಡೆಸ್ತಾ ಇವೆ? ಈ ನಷ್ಟದಿಂದ ಮತ್ತು ಸಾಲದಿಂದ ಹೊರಬರಲು ಅವು ಯಾವ್ಯಾವ 5 ಸ್ಟ್ರಾಟಜಿಗಳನ್ನು ಬಳಸುತ್ತಿವೆ? ಈ ನಷ್ಟಗಳಿಂದ ಅವು ನಿಜಕ್ಕೂ ಹೊರಬರಲು ಸಾಧ್ಯವಾಗುತ್ತಾ ಅಥವಾ ಇಲ್ವಾ ಎನ್ನುವ ಹಲವು ಸಂಗತಿಗಳ ಬಗ್ಗೆ ನಾವಿಲ್ಲಿ ಚರ್ಚಿಸಲಿದ್ದೇವೆ. ನೀವು ಸಿನಿಮಾ ಪ್ರೇಮಿಯಾಗಿದ್ದರೆ ಈ ಕೇಸ್ ಸ್ಟಡಿಯನ್ನು ಖಂಡಿತವಾಗಿಯೂ ನೋಡಲೇಬೇಕು. ಒಂದು ವೇಳೆ ನಿಮಗೆ ಷೇರು ಮಾರುಕಟ್ಟೆ ಹಾಗೂ ಅದರ ಹೂಡಿಕೆಯಲ್ಲಿ ಆಸಕ್ತಿ ಇದ್ದರೆ ನೀವು ಈ PVRಗಳ ಮೇಲೆ ಹಣ ಹೂಡಿಕೆ ಮಾಡಬಹುದಾ? ಅವುಗಳ ಷೇರುಗಳನ್ನು ನೀವು ನಿಸ್ಸಂದೇಹವಾಗಿ ಖರೀದಿ ಮಾಡಬಹುದಾ? ಅವುಗಳ ರೇಟ್ ಹೆಚ್ಚುತ್ತಾ ಅಥವಾ ಇಳಿಯುತ್ತಾ ಎನ್ನುವ ಬಗ್ಗೆಯೂ ನಿಮಗೆ ತಿಳಿದುಕೊಳ್ಳಲು ಇವತ್ತಿನ ಈ ವಿಡಿಯೋ ನಿಮಗೆ ಸಹಾಯ ಮಾಡಬಹುದು. ಹಾಗಾದರೆ ಇನ್ನೂ ತಡ ಮಾಡದೆ ನಾವು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ PVRನ ಇತಿಹಾಸದ ಬಗ್ಗೆ ಮಾತನಾಡೋಣ. PVRನ ಫುಲ್ ಫಾರ್ಮ್ ತುಂಬಾ ಜನಕ್ಕೆ ಗೊತ್ತಿಲ್ಲ. PVRನ ಫುಲ್ ಫಾರ್ಮ್ ಪ್ರಿಯಾ ವಿಲೇಜ್ ರೋಡ್ ಶೋ ಅಂತ. ಇದನ್ನ ಅಜಯ್ ಬಿಜ್ಲಿ ಜಿ ಎನ್ನುವರು ಮೊದಲು ಪ್ರಾರಂಭಿಸಿದ್ರು. ಅವರಿಗೆ ಈ ಮುನ್ನ ದೆಹಲಿಯಲ್ಲಿ ಪ್ರಿಯಾ ಎನ್ನುವ ಹೆಸರಿನ ಒಂದು ಸಿನಿಮಾ ಥಿಯೇಟರ್ ಇತ್ತು. ನಂತರ ಅವರು ಈ ಸಿನಿಮಾ ಹಾಲ್ನಿಂದ ಏನು ಯೂಸ್ ಇಲ್ಲ, ಹಾಗಾಗಿ ಒಂದು ಮಲ್ಟಿಪ್ಲೆಕ್ಸ್ ಮಾಡೋಣ ಎಂದು ಡಿಸೈಡ್ ಮಾಡ್ತಾರೆ. ಆದ್ದರಿಂದ ಅವರು ವಿಲೇಜ್ ರೋಡ್ ಶೋ ಜೊತೆ ಸೇರಿ ದೇಶದ ಮೊದಲ ಮಲ್ಟಿಪ್ಲೆಕ್ಸ್ ಅನ್ನ ಕಟ್ಟಿದ್ರು. ಸ್ವಂತದ ಒಂದು ಮಲ್ಟಿಪ್ಲೆಕ್ಸ್ ಕಟ್ಟಲು ಅವತ್ತು ಅವರು ಅನುಭವಿಸಿದ ಕಷ್ಟ, ನಷ್ಟ ಹಾಗೂ ಶ್ರಮ ಅಪಾರವಾದದ್ದು. ಈಗ ನಾವು ಈ PVRನ ಆದಾಯ ಹೇಗೆ ಹಾಗೂ ಅದರ ಮೂಲಗಳು ಯಾವುವು ಎಂಬ ಬಗ್ಗೆ ತಿಳಿದುಕೊಳ್ಳೋಣ. ಯಾವುದೇ ಸಿನಿಮಾ ಹಾಲ್ ಮುಖ್ಯವಾಗಿ 5 ಮೂಲಗಳಿಂದ ತನ್ನ ಆದಾಯ ಗಳಿಸುತ್ತದೆ. ಅದರಲ್ಲಿ ಮೊದಲನೆಯದ್ದು ಟಿಕೆಟ್ ಮಾರಾಟ. ಈ ಟಿಕೆಟ್ ಮಾರಾಟದ ಸಂಪೂರ್ಣ ಹಣವು ಸಿನಿಮಾ ಹಾಲ್ನ ಜೇಬಿಗೆ ಹೋಗಲ್ಲ. ಅದು ಆ ಚಿತ್ರದ ನಿರ್ಮಾಪಕರು ಮತ್ತು ವಿತರಕರ ನಡುವೆ ಹಂಚಿಕೆಯಾಗುತ್ತದೆ. ಮೊದಲ ವಾರದಲ್ಲಿ ಸಂಗ್ರಹಗೊಂಡ ಹಣದಲ್ಲಿ 50% ವಿತರಕರಿಗೂ ಹಾಗೂ 50% ಸಿನಿಮಾ ಹಾಲ್ಗೂ ಹೋಗುತ್ತೆ. ಎರಡನೇ ವಾರದಲ್ಲಿ ಸಿನಿಮಾ ಹಾಲ್ನ ಪಾಲು 55ರಷ್ಟಿದ್ರೆ ವಿತರಕರ ಪಾಲು 45ರಷ್ಟಾಗುತ್ತದೆ. ಇನ್ನು ಚಿತ್ರ ತೆರೆ ಕಂಡ 3ನೇ ವಾರದಲ್ಲಿ ಸಿನಿಮಾ ಹಾಲ್ನ ಪಾಲು 60ರಷ್ಟಿದ್ರೆ ವಿತರಕರ ಪಾಲು 40ರಷ್ಟು ಇರುತ್ತದೆ. ಅಂದ್ರೆ ಆ ಚಿತ್ರವು ಹೆಚ್ಚಿನ ಸಮಯದವರೆಗೆ ಅಲ್ಲಿ ರನ್ ಆದರೆ ಸಿನಿಮಾ ಹಾಲ್ಗೆ ಹೆಚ್ಚು ಹಣ ಬರುತ್ತದೆ. ಎರಡನೆಯದ್ದು ಅಲ್ಲಿ ಸೇಲ್ ಆಗುವ ಸ್ನ್ಯಾಕ್ಸ್ ಹಾಗೂ ಕೋಲ್ಡ್ ಡ್ರಿಂಕ್ಸ್ ನಿಂದ ಬರುವ ಹಣ. ಸಾಮಾನ್ಯವಾಗಿ ಅವರು 400-500 ರೂಪಾಯಿವರೆಗೆ ನೀಡುವ ಪಾಪ್ಕಾರ್ನ್ ಹಾಗೂ ಇತರೆ ಸ್ನ್ಯಾಕ್ಗಳು ಅವರ ಆದಾಯದ ಎರಡನೇ ಮುಖ್ಯ ಮೂಲವಾಗಿರುತ್ತೆ. ಇಲ್ಲೆಲ್ಲ ಕೋಲ್ಡ್ ಡ್ರಿಂಕ್ ಹಾಗೂ ಸಿಗುವ ಇತರೆ ಎಲ್ಲ ಫುಡ್ಗಳು ಹಾಗೂ ಬೆವರೇಜ್ಗಳ ಬೆಲೆ ಜಾಸ್ತಿಯೇ ಇರುತ್ತೆ.
ಹಾಗೂ ಅವುಗಳ ಹೆಚ್ಚುವರಿ ಮಾರಾಟವು ಆ ಸಿನಿಮಾ ಹಾಲ್ಗೆ ಹೆಚ್ಚಿನ ಆದಾಯವನ್ನೇ ಸೃಷ್ಟಿಸುತ್ತದೆ. ಮೂರನೆಯ ಸ್ಥಾನದಲ್ಲಿ ಅಲ್ಲಿ ಪ್ರಸಾರವಾಗುವ ಜಾಹೀರಾತುಗಳು ಬರುತ್ತವೆ. ಸಿನಿಮಾ ಹಾಲ್ನಲ್ಲಿ ಪ್ರದರ್ಶಿಸಲಾಗುವ ಜಾಹೀರಾತುಗಳು, ಉದಾಹರಣೆಗೆ ಮುಖೇಶನ ತಂಬಾಕು ಜಾಗೃತಿ ವಿಡಿಯೋ ಪ್ರಸಾರವಾದ ನಂತರ ಅಥವಾ ಮೊದಲು ಪ್ರಸಾರವಾಗುವ ಜಾಹೀರಾತುಗಳಿಂದ ಬರುವ ಎಲ್ಲಾ ತರಹದ ಆದಾಯವನ್ನ PVR ಮಾತ್ರ ಪಡೆಯುತ್ತೆ. ಇಲ್ಲಿ ಜಾಹೀರಾತು ಕೊಡಲು ಬಯಸುವವರು ತಮ್ಮ ಪ್ರಾಡಕ್ಟ್ನ ಪ್ರಮೋಷನ್ಗೆ ಇಂತಿಷ್ಟು ಹಣ ಅಂತ ಆ ಸ್ಕ್ರೀನ್ನ ಓನರ್ಗೆ ನೇರವಾಗಿ ಹಣ ಜಮಾ ಮಾಡಿರುತ್ತಾರೆ. ಹೀಗಾಗಿ ಈ ಹಣದಲ್ಲಿ ಸಿನಿಮಾ ಹಾಲ್ನ ಮಾಲೀಕರು ಯಾರಿಗೂ ಶೇರ್ ಮಾಡುವ ಅಗತ್ಯವಿರುವುದಿಲ್ಲ. ಒಟ್ನಲ್ಲಿ ಅವರಿಗೆ ಬರುವ ಒಟ್ಟು ಆದಾಯದ 95% ಗಳಿಕೆಯು ಈ 3 ಮೂಲಗಳಿಂದಲೇ ಬರುತ್ತೆ. ಇನ್ನುಳಿದ 5% ಗಳಿಕೆ ಬುಕ್ ಮೈ ಶೋ ಮೂಲಕ ಟಿಕೆಟ್ ಬುಕ್ಕಿಂಗ್ ಮಾಡಿದಾಗ ಸಿಗುವ ಸಣ್ಣ ಪಾಲಿನಿಂದಲೂ ಅಥವಾ ಅಲ್ಲಿ ಏರ್ಪಡುವಂತಹ ಹುಟ್ಟುಹಬ್ಬದ ಪಾರ್ಟಿಗಳು ಮತ್ತು ಖಾಸಗಿ ಪ್ರದರ್ಶನಗಳಂತಹ ಖಾಸಗಿ ಕಾರ್ಯಕ್ರಮಗಳಿಂದ ಬರುತ್ತದೆ. ಸರಿ, ಇಷ್ಟೆಲ್ಲ ರೀತಿಯಲ್ಲಿ ಹಣ ದುಡಿತಾ ಇದ್ರು ಈಗ ನಷ್ಟದಲ್ಲಿರಲು ಏನ್ ಕಾರಣ ಅಂತ ನೀವು ಕೇಳಬಹುದು. ಯಾವುದೇ ಒಂದು PVR ನಷ್ಟದಲ್ಲಿರಲು ಹಲವು ಕಾರಣಗಳಿರುತ್ತವೆ. ಆ ಕಾರಣಗಳ ಬಗ್ಗೆ ನಾವಿಲ್ಲಿ ತಿಳಿಯೋದಾದ್ರೆ ಅವುಗಳಲ್ಲಿ ಮೊದಲನೆಯದ್ದು ಸಾಂಕ್ರಾಮಿಕ ರೋಗಗಳ ಹಾವಳಿಯಿಂದ ಆಗುವ ಅನಿರೀಕ್ಷಿತ ಹಾಗೂ ಅನಿಶ್ಚಿತವಾದ ಹೊಡೆತದಿಂದಾಗುವ ಭಾರಿ ನಷ್ಟ. PVR ನಷ್ಟಕ್ಕೆ ಬರಲು ಮುಖ್ಯ ಕಾರಣ ಕೊರೋನಾ ಸಾಂಕ್ರಾಮಿಕ ರೋಗ. ಕೊರೋನಾ ಸಾಂಕ್ರಾಮಿಕ ರೋಗದಿಂದಾಗಿ ಸಿನಿಮಾ ಹಾಲ್ಗಳು ಮೊದಲು ಬಹಳ ಕಾಲದವರೆಗೂ ಮುಚ್ಚಿ ಕೊನೆಯಲ್ಲಿ ತೆರೆದುಕೊಂಡವು. 2020 ಆರ್ಥಿಕ ವರ್ಷದಲ್ಲಿ ಅವರ ಮಾರಾಟವು 3,400 ಕೋಟಿ ರೂಪಾಯಿಗಳಷ್ಟಿತ್ತು. ಇದು ಕೊರೋನಾ ಸಮಯದಲ್ಲಿ ಕೇವಲ 280 ಕೋಟಿ ರೂಪಾಯಿಗಳಿಗೆ ದಿಢೀರ್ ಇಳಿಯಿತು. ಅಂದರೆ ಅವರ ವ್ಯವಹಾರದಲ್ಲಿ ಏಕಾಏಕಿ 3,000 ಕೋಟಿಗೂ ಹೆಚ್ಚು ನಷ್ಟ ಆಯಿತು. ಎರಡನೇ ಕಾರಣ ಆರ್ಥಿಕ ನಷ್ಟ. 2020ರಲ್ಲಿ ಅವರ ಲಾಭ 27 ಕೋಟಿ ರೂಪಾಯಿಗಳಿದ್ದರು. ಕೊರೋನಾ ಬಂದಾಗ ಆ ವರ್ಷ ಅವರ ನಷ್ಟವೇ ಸುಮಾರು 748 ಕೋಟಿ ರೂಪಾಯಿಗಳಾಗಿತ್ತು. ನಂತರದ ವರ್ಷಗಳಲ್ಲಿ ಅವರಿಗೆ 490 ಕೋಟಿ ಮತ್ತು 336 ಕೋಟಿ ರೂಪಾಯಿಗಳ ನಷ್ಟ ಮೇಲಿಂದ ಮೇಲೆ ಉಂಟಾಯಿತು. ಮೂರನೆಯದ್ದು ಸಾಲದ ಹೊರೆ. ಕಳೆದ 4 ವರ್ಷಗಳ ನಷ್ಟವನ್ನ ಸರಿದೂಗಿಸಲು ಮತ್ತು ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಮತ್ತೆ ಸಹಜವಾಗಿ ನಡೆಸಲು PVRಗಳ ಮೇಲೆ ಒಟ್ಟು 1,300 ಕೋಟಿ ರೂಪಾಯಿಗಳ ಸಾಲ ಅವರ ತಲೆ ಮೇಲೀಗ ಇದೆ. ಇನ್ನು ಮುಂದಿನ ಕಾರಣ ಈ OTTಯ ಹಾವಳಿ. ಸಾಂಕ್ರಾಮಿಕ ರೋಗದಿಂದ ಉಂಟಾದ ನಷ್ಟದಿಂದ PVR ಹೊರಬರಲು ಈ OTTಗಳು ಬಿಡ್ತಾ ಇಲ್ಲ. ಕೊರೋನಾಗೂ ಮೊದಲು ಅವರ ಆಕ್ಯುಪೆನ್ಸಿ ಸುಮಾರು 36%ರಷ್ಟಿತ್ತು. ಆದರೆ ಈಗ ಅದು ಕೇವಲ 25% ಮಾತ್ರವೇ ಉಳಿದಿದೆ. ಹಾಗೂ ಇದೆಲ್ಲದರ ಮೇಲೆ 4 ಜನರ ಒಂದು ಸಾಧಾರಣ ಕುಟುಂಬ ಯಾವುದೇ ಸಿನಿಮಾ ನೋಡಲು ಅಲ್ಲಿಗೆ ಹೋದರೆ ಅವರಿಗೆ ಟಿಕೆಟ್ ಮತ್ತು ಸ್ನ್ಯಾಕ್ನ ಖರ್ಚಿಗೆ ಕನಿಷ್ಠ 3,000 ರೂಪಾಯಿ ಬೇಕು. ಅಲ್ಲದೆ ಸಿನಿಮಾಗಳು ಬಿಡುಗಡೆಯಾದ ಮುಂದಿನ 1-2 ತಿಂಗಳೊಳಗೆ ಅವು OTTಗೆ ಬರೋದರಿಂದ ಸಣ್ಣ ಬಜೆಟ್ನ ಸಿನಿಮಾಗಳಿಗೆ ಜನ ಯಾರೂ ಸಹ ಸಿನಿಮಾ ಹಾಲ್ಗೆ ಹೋಗೋದೇ ಇಲ್ಲ. ಈಗೀಗಂತೂ ನಮ್ಮ ಜನ ಸಿನಿಮಾ ಹಾಲ್ಗೆ ಬರೋದು ದೊಡ್ಡ ಸಿನಿಮಾಗಳು, ದೊಡ್ಡ ನಟರಿರುವ ಅಥವಾ ಅದ್ದೂರಿ ವಿಜುವಲ್ ಎಫೆಕ್ಟ್ಸ್ ಇರುವ ಚಿತ್ರಗಳಿಗಾಗಿ ಮಾತ್ರ. ಉದಾಹರಣೆಗೆ ಎನಿಮಲ್, ಕಲ್ಕಿ, ಜವಾನ್, ಪಠಾಣ್, ಕಾಂತಾರ ಹೀಗೆ. ಈಗ ನಮ್ಮ ಜನ ಬರೀ ಇಂತಹ ಓವರ್ ಹೈಪಡ್ ಚಿತ್ರಗಳನ್ನೇ ನೋಡೋದು. ಆದರೆ ರಿಲೀಸ್ ಆಗುವ ಪ್ರತಿ ಚಿತ್ರವೂ ಸಹ ಹೀಗೆ ಇರಲ್ಲ. ಹಾಗಾದರೆ ಬೇರೆ ಚಿತ್ರಗಳು ಬಂದಾಗ PVRಗಳು ಬದುಕೋದು ಹೇಗೆ? PVR ತನಗಾಗ್ತಾ ಇರುವ ನಷ್ಟದಿಂದ ಹಾಗೂ ಆರ್ಥಿಕ ತೊಂದರೆಯಿಂದ ಮೇಲೆ ಬರಲು ಏನೇನು ತಂತ್ರಗಳನ್ನು ಮಾಡಬಹುದು ಎಂಬ ಬಗ್ಗೆ ಈಗ ತಿಳಿಯೋಣ. PVRಗಳು ತಮ್ಮ ನಷ್ಟದಿಂದ ಹೊರಬರಲು ಈ ಕೆಳಗಿನ ತಂತ್ರಗಳನ್ನು ಅಳವಡಿಸಲು ಪ್ರಯತ್ನ ಪಡಬಹುದು. ಅಂದರೆ ಬಹುಶಃ ಮುಂದಿನ 3-4 ವರ್ಷಗಳಲ್ಲಿ ಅವು ನಷ್ಟದಿಂದ ಹೊರಬಂದು ಸಾಲ ತೀರಿಸಲು ಈ ತಂತ್ರಗಳು ಸಹಾಯ ಮಾಡಬಹುದು. ಇವುಗಳನ್ನು ನಾವು ಅನಗತ್ಯ ವೆಚ್ಚ ಕಡಿಮೆ ಮಾಡುವ ತಂತ್ರಗಳು ಅಂತ ಕರೆಯಬಹುದು. ಅವುಗಳಲ್ಲಿ ಮೊದಲನೆಯದ್ದು ನಾನ್ ಕೋರ್ ಆಸ್ತಿಗಳ ಮಾರಾಟ. ನಷ್ಟವನ್ನುಂಟು ಮಾಡುವ ಅಥವಾ ಕಡಿಮೆ ಮೌಲ್ಯದ ಸಿನಿಮಾ ಹಾಲ್ಗಳು ತಮ್ಮ ಕೆಲ ಆಸ್ತಿಗಳನ್ನು ಮಾರಾಟ ಮಾಡಿ ಹಣ ಸಂಗ್ರಹಿಸಿ ಸಾಲ ತೀರಿಸಲು ಪ್ರಯತ್ನಿಸಬಹುದು. ಈ PVR ದೇಶದ 112 ನಗರಗಳಲ್ಲಿ ಸುಮಾರು 360 ಸಿನಿಮಾ ಹಾಲ್ಗಳನ್ನು ಅಂದರೆ ಒಟ್ಟು 1,784 ಸ್ಕ್ರೀನ್ಗಳನ್ನು ನಿರ್ವಹಿಸುತ್ತಿದೆ. ಮುಂಬೈ, ಪುಣೆ, ವಡೋದರದಲ್ಲಿನ ಕಡಿಮೆ ಜನಸಂದಣಿಯ ಆಸ್ತಿಗಳನ್ನು ಮಾರಾಟ ಮಾಡಿ ಅವು ಸುಮಾರು 300-400 ಕೋಟಿಯ ಹಣದ ನಿರೀಕ್ಷೆಯಲ್ಲಿವೆ. ಎರಡನೇ ಕ್ರಮ ಏನೆಂದರೆ ಅದು ನಷ್ಟದಲ್ಲಿರುವ ಯೂನಿಟ್ಗಳನ್ನು ಮುಚ್ಚೋದು. ಕಾರ್ಯನಿರ್ವಹಿಸದೇ ಇರುವ ಮಲ್ಟಿಪ್ಲೆಕ್ಸ್ಗಳನ್ನು, ಅದರಲ್ಲೂ ವಿಶೇಷವಾಗಿ ಹಳೆಯ ಮಾಲ್ಗಳಲ್ಲಿನ ಮಲ್ಟಿಪ್ಲೆಕ್ಸ್ಗಳನ್ನು ಅವರು ಈಗ ಮುಚ್ಚುತ್ತಾ ಇದ್ದಾರೆ. ಅದರಂತೆ ಕಳೆದ ವರ್ಷವಾದ 2024ರಲ್ಲಿ 85 ಸ್ಕ್ರೀನ್ಗಳನ್ನು ಮುಚ್ಚಿದ್ದಾರೆ ಮತ್ತು 2025ರಲ್ಲಿ ಈವರೆಗೂ ಸುಮಾರು 70 ಸ್ಕ್ರೀನ್ಗಳನ್ನು ಮುಚ್ಚಲು ತೀರ್ಮಾನಿಸಲಾಗಿದೆ.
ಬಾಡಿಗೆ ಮತ್ತು ಆದಾಯ ಹಂಚಿಕೆ ಮರುರಾಜಿ ಮಾಡಿಕೊಳ್ಳುವುದು ಸಹ ಈ ದಿಸೆಯಲ್ಲಿ ನಷ್ಟ ತಪ್ಪಿಸಲು ಒಂದು ಸೂಕ್ತ ನಡೆ ಎನ್ನಬಹುದು. ಇಲ್ಲಿ ಬಾಡಿಗೆಯ ವೆಚ್ಚವೇ ಅವರಿಗೆ ದೊಡ್ಡ ಮೇಂಟೆನೆನ್ಸ್ ಖರ್ಚು. ಹಾಗಾಗಿ ಬಾಡಿಗೆಯ ಮೊತ್ತವನ್ನ ಕಡಿಮೆ ಮಾಡಲು ಅವರು ಪ್ರಯತ್ನಿಸ್ತಾ ಇದ್ದಾರೆ. ಅಂದ್ರೆ ಈಗ ಲಾಕ್ ಇನ್ ಅವಧಿ ಮುಗಿದಿರುವಂತಹ ಅವರ ಆಸ್ತಿಗಳ ಬಾಡಿಗೆಯನ್ನ ಕಡಿಮೆ ಮಾಡಲು ಹಾಗೂ ಅವುಗಳನ್ನ ಸ್ಥಿರವಾಗಿಡಲು ಅಥವಾ ರೆವಿನ್ಯೂ ಶೇರಿಂಗ್ನ ರೇಷಿಯೋವನ್ನ ಕಡಿಮೆ ಮಾಡಲು ಅವರು ಯೋಚನೆ ಮಾಡ್ತಾ ಇದ್ದಾರೆ. 4ನೆಯದ್ದು ಕ್ಯಾಪಿಟಲ್ ಲೈಟ್ ಮಾಡೆಲ್ನ ಜಾರಿ. ಹೋಟೆಲ್ ಉದ್ಯಮದಲ್ಲಿರುವಂತೆ ಇವರು ಕ್ಯಾಪಿಟಲ್ ಲೈಟ್ ಮಾದರಿಯ ಕಡೆಗೆ ಹೋಗ್ತಾ ಇದ್ದಾರೆ. ಅಂದರೆ ಇವರು ಸ್ವತಃ ಸಿನಿಮಾದಲ್ಲಿ ಹೆಚ್ಚಿನ ಇನಿಷಿಯಲ್ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ. ಬದಲಿಗೆ ಅದನ್ನ ಫ್ರಾಂಚೈಸಿಯ ಮಾದರಿಯಲ್ಲಿ ಬಿಲ್ಡರ್ಗಳು ಅಥವಾ ಹೂಡಿಕೆದಾರರು ಸಿನಿಮಾ ಹಾಲ್ ಅನ್ನ ನಿರ್ಮಿಸ್ತಾರೆ. ಆದರೆ PVR ಅದನ್ನ ರನ್ ಮಾಡುತ್ತೆ. ಅದೇ ಸ್ವತಃ ಇಲ್ಲಿ ಟಿಕೆಟ್ ಮಾರುತ್ತೆ, ಚಿತ್ರ ಹಾಕುತ್ತೆ ಮತ್ತು ಸ್ನ್ಯಾಕ್ ಸೇಲ್ ಮಾಡುತ್ತೆ. ಇದರ ನಂತರ ಅದರಿಂದ ಬಂದಂತ ಆದಾಯವನ್ನ ಹಂಚಿಕೊಳ್ಳಲಾಗುತ್ತೆ. ಇನ್ನು ಈ ರೀತಿಯ ಸ್ಟ್ರಾಟಜಿ ಬಳಸಿ ತಮ್ಮ ಆದಾಯ ಹೆಚ್ಚಿಸುವ ತಂತ್ರಗಳ ಬಗ್ಗೆ ಹೇಳೋದಾದರೆ ಅದರಲ್ಲಿ ಮೊದಲನೆಯದ್ದು ಹೊಸ ಸ್ಕ್ರೀನ್ಗಳನ್ನು ಸ್ಟಾರ್ಟ್ ಮಾಡೋದು. ಅಂದರೆ ಈಗಾಗಲೇ ನಷ್ಟದಲ್ಲಿರುವ 155 ಸ್ಕ್ರೀನ್ಗಳನ್ನು ಮುಚ್ಚಿದ್ದರೂ ಸಹ 2024ರಲ್ಲಿ 130 ಹೊಸ ಸ್ಕ್ರೀನ್ಗಳನ್ನು ಮತ್ತು 2025ರಲ್ಲಿ 120 ಹೊಸ ಸ್ಕ್ರೀನ್ಗಳನ್ನು ಅವರು ಅಲ್ಲಲ್ಲಿ ತೆರೆಯುತ್ತಿದ್ದಾರೆ. ಅಂದರೆ ಒಟ್ಟು 250 ಹೊಸ ಸ್ಕ್ರೀನ್ಗಳು ಈಗ ತಲೆ ಎತ್ತಲು ರೆಡಿ ಇವೆ. ಇವುಗಳಿಂದ ಹೊಸ ರೀತಿಯ ರೆವಿನ್ಯೂ ಹೆಚ್ಚಬಹುದು. ಎರಡನೆಯದ್ದು ಸೌತ್ ಇಂಡಿಯನ್ ಸಿನಿಮಾಗಳಿಗೆ ಹಾಗೂ ಅಲ್ಲಿಯ ಸ್ಥಳೀಯ ವೀಕ್ಷಕರಿಗೆ ಹೆಚ್ಚಿನ ಒತ್ತು ಕೊಡುವುದು. ಯಾಕಂದರೆ ಚಿತ್ರ ನೋಡುವ ಕ್ರೇಜ್ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದಲ್ಲಿ ಹೆಚ್ಚಿರೋದ್ರಿಂದ ಅವರು ಹೆಚ್ಚಿನ ಹೊಸ ಸ್ಕ್ರೀನ್ಗಳನ್ನು ದಕ್ಷಿಣ ಭಾರತದಲ್ಲಿ ತೆರೆಯುವ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಕಲ್ಕಿ ಬಿಡುಗಡೆಯಾದ ದಿನವೇ ಅವರು ಹೈದರಾಬಾದ್ನಲ್ಲಿ 4 ಸ್ಕ್ರೀನ್ಗಳ ಹೊಸ ವೇದಿಕೆಯನ್ನ ಉದ್ಘಾಟಿಸಿದ್ದರು. ಮೂರನೆಯದ್ದು ಸಬ್ಸ್ಕ್ರಿಪ್ಷನ್ ಕಾರ್ಯಕ್ರಮಗಳನ್ನು ನಡೆಸೋದು. ಈ ಮಲ್ಟಿಪ್ಲೆಕ್ಸ್ಗಳ ಜನಸಂದಣಿಯನ್ನು ಹೆಚ್ಚಿಸುವ ಸಲುವಾಗಿ ಅವರು ಮಾಸಿಕ ಶುಲ್ಕದೊಂದಿಗೆ ಚಂದಾದಾರಿಕೆಯ ಕಾರ್ಯಕ್ರಮಗಳನ್ನು ಸಹ ಪ್ರಾರಂಭಿಸಿದ್ದಾರೆ. ಇದು ಸಹ ಒಂದು ರೀತಿ ಪರೋಕ್ಷವಾಗಿ ಅವರ ರೆವಿನ್ಯೂ ಹೆಚ್ಚಾಗಲು ಕಾರಣವಾಗುತ್ತದೆ. ಹಾಗೂ IPL ಅಥವಾ ವಿಶ್ವಕಪ್ನಂತಹ ಅವಧಿಯಲ್ಲಿ ಬಿಗ್ ಸ್ಕ್ರೀನ್ನಲ್ಲಿ ಪಂದ್ಯಗಳನ್ನು ಪ್ರಸಾರ ಮಾಡೋದು. ಟೇಲರ್ ಸ್ವಿಫ್ಟ್ ಅಥವಾ AR ರೆಹಮಾನ್ ರಂತಹ ಕಲಾವಿದರ ಸಂಗೀತ ಕಚೇರಿಗಳನ್ನು ಲೈವ್ ಪ್ರಸಾರ ಮಾಡುವುದು. ಹಳೆಯ ಸಿನಿಮಾಗಳ ಉತ್ಸವವನ್ನು ಏರ್ಪಡಿಸೋದು. ಅಂದರೆ ಉದಾಹರಣೆಗೆ ಕೆಲವೊಂದು ಹಳೆಯ ಸಿನಿಮಾಗಳನ್ನು ರಿಲೀಸ್ ಮಾಡೋದು. ಇವೆಲ್ಲ ಸಿನಿಮಾ ಹಾಲ್ಗೆ ಬರುವ ಜನರ ಸಂಖ್ಯೆಯನ್ನು ಹೆಚ್ಚಿಸಲು ಸಹಾಯ ಮಾಡಬಹುದು. ಇದರ ಜೊತೆಗೆ ಪ್ರಚಾರ ಕಾರ್ಯಗಳು ಮತ್ತು ಹೊಸ ಆಫರ್ಗಳನ್ನು ಜಾರಿ ಮಾಡುವುದು. ಸಿನಿಮಾ ಲವರ್ ಡೇಗಳ ಸಮಯದಲ್ಲಿ ಕಡಿಮೆ ಬೆಲೆಯ ಅಥವಾ ಅಗ್ಗದ ಟಿಕೆಟ್ಗಳನ್ನು ನೀಡುವ ಪ್ರಚಾರಗಳನ್ನು ಪ್ರಾರಂಭಿಸುವುದು ಸಹ ಇವರು ಅನುಸರಿಸುವ ಒಂದು ತಂತ್ರವೇ. ಅಂದರೆ ಜಸ್ಟ್ ₹1ಗೆ 30 ನಿಮಿಷಗಳ ಟ್ರೇಲರ್ ಪ್ರದರ್ಶನವನ್ನ ಪ್ರಾರಂಭಿಸಿದ್ದು. ಇದರಿಂದ ಜನರು ತಮ್ಮ ಮುಂದಿನ ಚಿತ್ರಗಳನ್ನು ಸೆಲೆಕ್ಟ್ ಮಾಡಲು ಹಾಗೂ ಹಾಲ್ಗೆ ಬಂದಾಗ ಏನನ್ನಾದರೂ ತಿಂದು ಕುಡಿದು ಹೋಗಲು ಪ್ರೋತ್ಸಾಹ ಸಿಕ್ಕಿದಂತಾಗುತ್ತೆ. ಐಷಾರಾಮಿ ಸ್ಕ್ರೀನ್ಗಳ ಮೇಲೆ ಹೆಚ್ಚಿನ ಗಮನ ಕೊಡೋದು. ತಮ್ಮ ಒಟ್ಟು ಸ್ಕ್ರೀನ್ಗಳಲ್ಲಿ 15% ಐಷಾರಾಮಿ ಸ್ಕ್ರೀನ್ಗಳನ್ನು ಹೊಂದಿದ್ದು ಅಲ್ಲಿ ಟಿಕೆಟ್ಗಳು ₹400ರಿಂದ ₹1000ವರೆಗೆ ಇರುತ್ತೆ. ಈ ಐಷಾರಾಮಿ ಅನುಭವವನ್ನು ಇನ್ನಷ್ಟು ಹೆಚ್ಚಿಸಿ ಟಿಕೆಟ್ ದರವನ್ನು ಸೌತ್ ದೆಹಲಿ, ದಕ್ಷಿಣ ಮುಂಬೈನಂತಹ ಪಾಶ್ ಪ್ರದೇಶಗಳಲ್ಲಿ ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದಾರೆ. ಏಳನೆಯದ್ದು ಸ್ನ್ಯಾಕ್ಸ್ ಮತ್ತು ಕೋಲ್ಡ್ ಡ್ರಿಂಕ್ಸ್ಗಳ ಟಿಕೆಟ್ಗಳನ್ನು ಮುಂಚಿತವಾಗಿಯೇ ಮಾರಾಟ ಮಾಡುವುದು. ಅಂದರೆ ಇಲ್ಲಿ ಸ್ನ್ಯಾಕ್ಸ್ ಮತ್ತು ಕೋಲ್ಡ್ ಡ್ರಿಂಕ್ಗಳೇ ಅವರ ದೊಡ್ಡ ಗಳಿಕೆಯ ಮೂಲವಾಗಿದೆ. ಯಾಕಂದ್ರೆ ಕಳೆದ ವರ್ಷ ಸುಮಾರು ₹2,000 ಕೋಟಿ ಹಣದ ವ್ಯವಹಾರವನ್ನ ಇವೇ ಮಾಡಿವೆ. ಆದರೆ ಈ ಅಂಕಿ ಅಂಶ ಟಿಕೆಟ್ ಮಾರಾಟದ ನಂತರ ಮಾಡಿದ ಸೇಲ್ನಿಂದ ಬಂದ ರೆವಿನ್ಯೂ. ಹಾಗಾಗಿ ಈಗ ಇದನ್ನ ಟಿಕೆಟ್ ಸೇಲ್ಗೂ ಮುನ್ನವೇ ಮಾರಾಟ ಮಾಡಿ ಅದರಿಂದ ಒಂದು ಫಿಕ್ಸ್ಡ್ ರೆವಿನ್ಯೂ ಗಳಿಸುವ ಬಗ್ಗೆ ಪ್ರಯತ್ನ ನಡೀತಾ ಇದೆ. ಅವರು ದೇವಿವಾನಿ ಇಂಟರ್ನ್ಯಾಷನಲ್ ಅಂದರೆ ಈ ಕೋಸ್ಟಾ ಕಾಫಿ, ವಾಂಗೋ, ಫೆಡ್ ಮೊದಲಾದವುಗಳನ್ನು ಮ್ಯಾನೇಜ್ ಮಾಡುವ ಸಂಸ್ಥೆಯ ಜೊತೆ ಕೈ ಜೋಡಿಸಿ ಮಾಲ್ಗಳ ಹೊರಗೆ ಫುಡ್ ಪಾರ್ಕ್ಗಳನ್ನು ತೆರೆಯುತ್ತಿದ್ದಾರೆ. ಇದೆಲ್ಲದರಿಂದ ಮುಂದೆ ಷೇರು ಮಾರುಕಟ್ಟೆಯ ಮೇಲಾಗಬಹುದಾದ ಪರಿಣಾಮವೇನು ಎಂದು ನೋಡೋದಾದರೆ ಕಳೆದ 4 ವರ್ಷದಲ್ಲಿ ಆದ ನಷ್ಟದಿಂದ PVRನ ಷೇರು ಅದರ ಗರಿಷ್ಠ ಮಟ್ಟದ ದರವಾದ 2,000ದಿಂದ ಸುಮಾರು ₹1,400 ಆಸುಪಾಸಿಗೆ ಇಳಿದಿದೆ. ಆದರೆ ಈ ತಂತ್ರಗಳು ಯಶಸ್ವಿಯಾದರೆ ಮುಂದಿನ 6 ತಿಂಗಳಲ್ಲಿ ಅಥವಾ 1 ವರ್ಷದಲ್ಲಿ ಈ ಷೇರಿನ ಮೌಲ್ಯ ಮೇಲ್ಮುಖವಾಗಿ ಹೋಗಬಹುದು. ಇನ್ನು ಯಾವುದೇ ಸಂಸ್ಥೆಯ ಸಾಲ ಅದೆಷ್ಟೇ ಇರಲಿ, ಅವರು ಅದರಿಂದ ಹೊರಬರಬೇಕು ಅಂದರೆ ಅವರ ಕೋರ್ ಆಸ್ತಿಗಳನ್ನು ಸೇಲ್ ಮಾಡೋದು ಸೂಕ್ತ ಆಯ್ಕೆ ಆಗಬಹುದು. ಹೀಗೆ ಒಂದು PVR ಅಥವಾ ಅದರ ಕ್ಷೇತ್ರ ತನ್ನ ನಷ್ಟದಿಂದ ಹೊರಬರಲು ಇಷ್ಟೆಲ್ಲ ಕ್ರಮಗಳನ್ನು ಅದು ಅನುಸರಿಸುವ ಅನಿವಾರ್ಯತೆ ಇವತ್ತು ಇದೆ. ಇಷ್ಟೆಲ್ಲ ಮಾಡಿದರೂ ಸಹ ಜನ ಆಸಕ್ತಿಯಿಂದ ಸಿನಿಮಾ ಹಾಲ್ ಕಡೆಗೆ ಬಾರದ ಹೊರತು ಅವರು ಹಣ ಮಾಡಲು ಸಾಧ್ಯವಿಲ್ಲ. ಇದಿಷ್ಟು ಸಹ ಈ ವಿಡಿಯೋದ ಮಾಹಿತಿ. ಇದರಲ್ಲಿ PVRನ ಆರಂಭಿಕ ಹಿನ್ನೆಲೆ, ಅವುಗಳ ಕಾರ್ಯಚಟುವಟಿಕೆ, ಅದರ ರೆವಿನ್ಯೂವಿನ ಮೂಲ ಹಾಗೂ ಅಲ್ಲಿ ಆಗಿರುವ ನಷ್ಟದ ಕಾರಣಗಳು ಹಾಗೂ ಆ ನಷ್ಟದಿಂದ ಅವರು ಹೊರಬರಲು ಮಾಡಬೇಕಾದ
ಕೆಲಸಗಳ ಬಗ್ಗೆ ನೀವು ತಿಳಿದುಕೊಂಡ್ರಿ. ನೀವು ಕೂಡ PVR ಸಿನಿಮಾ ಮಂದಿರಕ್ಕೆ ಹೋಗಿದ್ರೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.